ಲೈಫ್ ಇಂದ ಏನಾದ್ರು ಕ್ಯಾರಿ ಮಾಡ್ಕೊಂಡ್ ಬಂದಿದ್ದಮ್ಮ ಇನ್ಫೆಕ್ಷನ್ಸ್ ಪೇನ್ ಅದನ್ನೆಲ್ಲ ಅಥವಾ ಹೆಲ್ತ್ ಅಲ್ಲೇ ಆಗಿದ್ದ ಅಂದ್ರೆ ನಿನ್ ದೇಹಕ್ಕೆ ಆಗಿದ್ದ ಇನ್ಫೆಕ್ಷನ್ ಏನಕ್ಕಾಯ್ತು ಅದು ದೇಹಕ್ಕೆ ಮಾತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಮೇಡಮ್ ಅಲ್ಲಿ ವಾಶ್ರೂಮ್ ಎಲ್ಲ ಹೋಗಕ್ಕೆ ಕಷ್ಟ ಆಗ್ತಿತ್ತು. ಓಕೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಲ್ಸ ಹತ್ರ ಹೋಗಕ್ ಆಗ್ತಿರ್ಲಿಲ್ಲ. ಪಬ್ಲಿಕ್ ಅಲ್ಲೆಲ್ಲ ಹೋದ್ರೆ ನನ್ಗಾಗಿಲ್ಲ. ಓಕೆ ಅದನ್ನ ತಡೆದು ತಡೆದು ಹಂಗಾಗೋಯ್ತಾ? ಎಲ್ಲ ಕಡೆ ತೋರ್ಸಿದ್ರು ಮನೇಲಿ. ತೋರಿಸ್ದೆ ಇಂಜೆಕ್ಷನ್ ಗ್ಲೂಕೋಸ್ ಟ್ಯಾಬ್ಲೆಟ್ ಓಕೆ ಎಲ್ಲ ಹಾಕ್ಸ್ಕೊಂಡೆ. ನಮ್ಮ ಯಜಮಾನ್ರಿಗೆ ಗೊತ್ತಾಗ್ಬಾರ್ದು ಅಂತ ನಾನು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿದೆ. ಅವ್ರಿಗೆ ಗೊತ್ತಾದ್ರೆ ದುಡ್ಡು ಖರ್ಚು ಮಾಡ್ತಾರೆ ಅಂತಂದ್ಬಿಟ್ಟು ಸ್ವಲ್ಪ ಅವರು ಸ್ವಲ್ಪ ಕಷ್ಟದಲ್ಲಿ ಸಿಗಾಕೊಂಡಿದ್ರು. ಯೂರಿನ್ ಇನ್ಫೆಕ್ಷನ್ ಆಗಿ ಅದು ಏನಾದ್ರು ಜಾಸ್ತಿ ಆಗಿ ಅದು ಪಾಯ್ಸನ್ ಆಗಿ ಏನಾದ್ರು ಕನ್ವರ್ಟ್ ಆಯ್ತಾ? ಹೇಳಮ್ಮ ಅದು ನೀನು ಅದು ಯೂರಿನ್ ಪಾಸ್ ಮಾಡ್ದೆ ಕಟ್ಕೊಂಡು ಅದರಿಂದ ಇನ್ಫೆಕ್ಷನ್ ಆಗಿ ಪಾಯ್ಸನ್ ಆಗಿದ್ದ? ಸ್ಕ್ಯಾನ್ಗೆಲ್ಲ ಹೋಗ್ತಾ ಇದ್ದೆ. ಮನೆಯವ್ರಿಗೆ ನಾನು ಅವ್ರು ಇಲ್ದೇ ಇರೋದಾಗ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡು ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡು ಬಂದ್ಬಿಟ್ಟೆ. ಸರಿ ಆಗಿತ್ತಪ್ಪ ಸ್ಕ್ಯಾನ್? 5-6 ಸರಿ ಮಾಡಿಸ್ತೇನೆ ರೀಸೆಂಟ್ ಆಗಿ. ಅವೆಲ್ಲ ರಿಪೋರ್ಟ್ಸ್ ಇದ್ದಂಗೆ ಎತ್ತಿಟ್ಬಿಟ್ಟಿದ್ದ? ಇದೆ ಮನೇಲಿ. ಗೊತ್ತಾಗ್ಲಿಲ್ಲ ಪ್ರಸನ್ನಂಗೆ ಗೊತ್ತಾಗ್ಲಿಲ್ಲ? ಇಟ್ಟಿದ್ದೀನಿ ಗಿಡಗಳೆಲ್ಲ ಇಟ್ಟಿದ್ದೀನಿ. ಹಿಂಗೆ ಆಗಿದೆ ಅಂತೆಲ್ಲ ಯಾಕಮ್ಮ ಹೇಳಿಲ್ಲ? ಆಗುತ್ತೆ ದುಡ್ಡು ಎಷ್ಟು ಮಾಡ್ತೀಯ? ಈಗ ನೀನೇ ಇಲ್ವಲ್ಲಮ್ಮ, ಈಗ ನೀನ್ ಇಲ್ದೆ ದುಡ್ಡು ಇಟ್ಕೊಂಡು ಏನ್ ಮಾಡೋದು? ಇಷ್ಟು ಪ್ರೀತಿ ಇಟ್ಕೊಂಡು ನೀನು ಹಿಂಗ್ ಮಾಡ್ಕೊಳ್ಬಾರ್ದಾಗಿತ್ತಲ್ವಾ? ಹೇಳ್ಬೇಕಿತ್ತಲ್ವಾ? ನಿಂಗ್ ಗೊತ್ತಿತ್ತಾ ನೀನು ಸತ್ತೋಗ್ತೀಯ ಅಂತ ಯಾರಾದ್ರೂ ಹೇಳಿದ್ರ ಡಾಕ್ಟರು? ಹೆಚ್ಚು ದಿನ ಬದುಕಲ್ಲ ಅಂತ ಹೇಳಿದ್ರಾ? ಇಲ್ವಾ ವಾಸಿ ಆಗತ್ತೆ ಅಂತ ಹೇಳಿದ್ರಾ? ಏನಾದ್ರು ಪ್ರಯೋಗ ಯಾರಾದ್ರೂ ಮಾಡಿದ್ರಮ್ಮ ನಿಂಗೆ? ಏನಿಲ್ಲ, ಹೆಲ್ತ್ ಇಶ್ಯೂನೇನಾ? ಕುಂಡಲಿ ಬರ್ಸಿದ ಎಲ್ಲಿಗೆ ಮರು? ಕುಂಡಲಿ ಎಲ್ಲಿದೆಯಪ್ಪ? ಇದೆಯಾ? ಯಾರು ಗೊತ್ತಿದ್ದು? ಅದನ್ನ ನೋಡ್ಕೊಂಡು ಯಾವಾಗ ನೋಡೋದು ನನ್ನ ಮಾಡ್ಸದ? ನಿನಗಿಂತ ಏನ್ ಹೆಚ್ಚಿತ್ತು ನನಗೆ? ನಿನಗೆ ಗೊತ್ತಿಲ್ವಾ? ಏನ ಕುಂಡಲಿದು? ಅದರಲ್ಲಿ ಅಲ್ಪಾಯುಷ್ಯ ಅಂತ ಅದನ್ನ ನೋಡ್ಕೊಳ್ಳೋದು ಯಾವಾಗ ಫೀಲ್ ಆಗೋದಿಲ್ಲ. 40 ಎಲ್ಲರೂ ಆಯ್ಸಿಲ್ಲ ಅಂತ ಎಲ್ಲ ತಿಳಿಸ್ತೀನಿ. ಏನೇನು ಆಸೆ ಐತೆ ನಿಮ್ಗೆ? ಏನಪ್ಪ ನಿನ್ಗೆ ಏನ್ ಬೇಕು ನಿನ್ನ ಅಪ್ಪನಾಗಿ ಅವರೆಲ್ಲ ತೀರಿಸ್ತಾರೆ, ನಿನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನಿನ್ ಹೆಣ್ಮಗು ಆಗ್ಬೇಕು ಹೆಣ್ಮಗು ಆಗಿವ, ಗಂಡ ಆಗ್ಬೇಕು ಗಂಡ ಆಗಿವ. ಅವ್ರಿಗೆ ಸಮಸ್ಯೆ ಮಾಡಿದ್ರೆ ಮತ್ತೆ ಅವ್ರು ಆಗ ಮದ್ವೆ ಆಗೋ ಹುಡುಗಿಗೆ ಏನು ಸಮಸ್ಯೆ ಮಾಡಿದ್ರೆ ಅವ್ರ ಜೊತೆನಲ್ಲೇ ಇದ್ದು ನೀನ್ ಮಾಡ್ಬಹುದು. ಲಾಸ್ಟ್ ನೀನ್ ಡೆತ್ ಆಗೋವಾಗ ಪ್ರಾಣ ಎಲ್ಲಿಂದ ಹೋಯ್ತಮ್ಮ? ಯಾವ ಜಾಗದಿಂದ ಹೋಯ್ತು ನೋಡು? ಬಾಯಿಂದ ಹೋಯ್ತಾ? ಉಸಿರು ಬಾಯಿಂದ ಹೋಗಿದ್ದಾ? ಓಕೆ, ಅಲ್ಲೇನಾದ್ರೂ ಸಮಸ್ಯೆ ಇದೆಯಾ ನೋಡು? ನಾನಾಗ್ಲೇ ತೆಗೆದಾಗೆಲ್ಲ ಹೊಟ್ಟೋಯ್ತಾ ಅಥವಾ ಇನ್ನೂ ಇದೆಯಾ? ಹಿಂಗೆ ಕುತ್ಕೊಂತಿದ್ರಾ? ಹಿಂಗೆ ಕುತ್ಕೊಳ್ಳೋದು. ಸರಿ ಅಮ್ಮ, ಕೊನೆಯದಾಗ ಏನಾದ್ರು ಹೇಳಿದ್ರೆ ಹೇಳ್ಬಿಡಿ, ಇಸ್ಕೊಡೋಣ. ಏನೇನ್ ಮಾಡ್ಬೇಕಲ್ಲಪ್ಪ ನಿಮ್ಗೋಸ್ಕರ ಹೇಳಪ್ಪ. ತಂಗಿ ಚೆನ್ನಾಗಿ ನೋಡ್ಕೊಂಡ್ರೆ ಓಕೆ, ಚಿಕ್ಕವನ್ನ ಓಕೆ, ತಾನು ಓದಿಸ್ಬೇಕು. ಓಕೆ, ಆಮೇಲೆ ಅವ್ಳು ನನ್ನ ಮಂಗಲ ಚೈನ್ ಕೊಡಿಸ್ತೀನಿ ಅಂತ ಹೇಳಿರುತ್ತೆ.
ನಾವೆಲ್ಲ ಒಂದ್ ಹತ್ರ ಹೋದ್ರೆ ಎಲ್ಲರೂ ಹಾಕೊಂಡಿದೀವಿ. ನಿನ್ಗೂ ಕೊಡಿಸ್ತೀನಮ್ಮ ಅಂತ ಹೇಳಿದ್ದೆ. ಆಶಕ್ಕನ ಹತ್ರ ಹೇಳಿದೀನಿ ನಾನು. ಆಶಕ್ಕ ಹತ್ರ ಹೇಳಿದೀನಿ ನಾನು. అక్క అందరికీను మేమంతా మాతమంతా ఉందక్క. పాపం కావేరికి ఏమీ లేదు. ఆ బిడ్డ ఎక్కడ పోతే వస్తే బాధ అవుతుంది. ఆ బిడ్డని కూర్చి మాట్లాడతారు జనాలు. ఆ బిడ్డకి నేను చైను మంగళం చైన్ ఏమన్నా తీసేయాలా చెప్పిండాను అంటే ఆ బిడ్డ అదే ఏమో కేసు అవి ఇవి ఉండే తనకి బుజ్జి కొంచెం వద్దు అని తీసిస్తామంటే బంగారు రేట్ జాస్తి అవుతుంది అని నేను ఇచ్చేది ముందే ఆ బిడ్డ ఇవ్వలేదు. కానీ ఆ బిడ్డకు ఒకటి దావశేలా ఇచ్చిరల్లా అనే ఆశ ఉండే. నాకు ఇట్లా అంతా ఏది తెలిసిండే కానీ చెప్పలే. ఉన్ని ఆశక్క చెప్పిండాను అంతా. కొడుతుందమ్మా.